ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ಯಾವ ವಿಷಯವಾಗಿ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಮ ಅಪ್ಕಮಿಂಗ್ ಫ್ಯೂಚರ್ ಹೇಗಿರುತ್ತೆ, ನಿಮ್ಮ ಲೈಫ್ನಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು. ಅಪ್ಕಮಿಂಗ್ 3 ಮಂತ್ಸ್ ಅಂತ ಚೆಕ್ ಮಾಡ್ತಾ ಇದ್ದೀನಿ. 3 ತಿಂಗಳು, ಮುಂದಿನ 3 ತಿಂಗಳು, ಮುಂಬರುವ 3 ತಿಂಗಳು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಹಾಗೂ ನಿಮಗೆ ಯೂನಿವರ್ಸಿಂದ ಗೈಡೆನ್ಸ್ ಏನಿದೆ ಅಂತ ಕೂಡ ನಾನು ಐ ವಿಲ್ ಬಿ ಯೂಸಿಂಗ್ ದಿಸ್ ಸ್ಪೆಷಲ್ ಡೆಕ್ ಫಾರ್ ಯು. ಓಕೆ, ಸೊ ಈ 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ, ಇದು ನಿಮ್ಮ ಲೈಫ್ ಕುರಿತಾಗಿಯೇ ಇರುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬೋದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ನಾನು ಎಂದಿನಂತೆ ಮೊದಲನೆಯ ಕಾರ್ಡ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಅಪ್ಕಮಿಂಗ್ ಫ್ಯೂಚರ್ ಹೇಗಿರುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು, ಅಪ್ಕಮಿಂಗ್ ಫ್ಯೂ ಮಂತ್ಸ್ 3 ಮಂತ್ಸ್ ಹೇಗಿರುತ್ತೆ ರೀಡಿಂಗ್ ಮಾಡ್ತಾಯಿದ್ದೀನಿ. ಹಾಗೂ ಯೂನಿವರ್ಸಲ್ ಗೈಡಿಂಗ್ ಏಂಜಲ್ ಮೆಸೇಜಸ್ ಏನಿದೆ ಅಂತ ಕೂಡ ಹೇಳ್ಬಿಡ್ತೀನಿ. ಲೆಟ್ಸ್ ಸಿ. ಸೊ ಹಿಯರ್ ಯು ಗೋ. Three of Cups ಬಂದಿದೆ. ಶುಭ ಸಮಾರಂಭಗಳನ್ನ ಅಟೆಂಡ್ ಮಾಡ್ತೀರಾ ಅಂತ ತೋರಿಸ್ತಿದೆ. ಫ್ರೆಂಡ್ಸ್ನ ಮೀಟ್ ಮಾಡುವಂಥದ್ದು, ಆಚೆ ಹೋಗುವಂಥದ್ದು, ಸಕ್ಸಸ್ ಇದೆ. ಸ್ಲೋ ಗ್ರೋತ್ ನೋಡ್ತಾ ಇದ್ದೀನಿ ನಿಮಗೆ ಲೈಫ್ನಲ್ಲಿ, ವಿಚ್ ಇಸ್ ಅ ವೆರಿ ಗುಡ್ ಸೈನ್. 3 of Wands. ಟ್ರಾವೆಲ್ ಕೂಡ ನೋಡ್ತಾ ಇದ್ದೀನಿ. ಕೆಲವರಿಗೆ ಟ್ರಾವೆಲ್ ಮಾಡ್ತೀರಾ, ಆಚೆ ಹೋಗ್ತೀರಾ, ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತೀರಾ, ಫ್ರೆಂಡ್ಸ್ ಜೊತೆ ಟ್ರಿಪ್ ಪ್ಲ್ಯಾನ್ ಮಾಡುವಂಥದ್ದು, ಇಂಥ ಒಳ್ಳೆ ವಿಷಯಗಳನ್ನ ನೀವು ಮಾಡ್ತೀರಾ. ಹಾಗೂ ಲೈಫ್ನ ಸ್ಲೋ ಆಗಿ ತೊಗೊಂಡು ಹೋಗ್ತೀರಾ. ಅಪ್ಕಮಿಂಗ್ 3 ಮಂತ್ಸ್ ನಿಮಗೆ ಏನಾಗುತ್ತೆ ಅಂದರೆ, ನೀವು ತುಂಬ ಸ್ಟ್ರಗಲ್ ಮಾಡಿದ್ದೀರಾ, ತುಂಬ ಕಷ್ಟಪಡ್ತಾ ಇದ್ದೀರಾ. ಇವಾಗ ನಿಮಗೆ ಬ್ರೇಕ್ ಬೇಕು ಅನಿಸ್ತಾ ಇದೆ, ಆಚೆ ಹೋಗಬೇಕು ಅನಿಸ್ತಾ ಇದೆ, ಎಕ್ಸ್ಪ್ಲೋರ್ ಮಾಡಬೇಕು ಲೈಫ್ ಅನಿಸ್ತಾ ಇದೆ. ಅದರಿಂದ ನೀವು ಎಲ್ಲವನ್ನು ನಿಧಾನ ಸ್ಥಿತಿಯಲ್ಲೇ ತೊಗೊಂಡು ಹೋಗಬೇಕು ಅಂತ ಇಷ್ಟಪಡ್ತೀರಾ. ಆ್ಯಂಡ್ ದ್ಯಾಟ್ ಈಸ್ ಫೈನ್. ಎಲ್ಲವನ್ನು ನಾವು ಒಂದೇ ಸ್ಪೀಡಲ್ಲಿ ತೊಗೊಂಡು ಹೋದರೆ ವರ್ಕ್ ಆಗಲ್ಲ ಲೈಫ್ ಅಲ್ವಾ. ಸೊ ಒಂದೊಂದು ಸಲ ನಾವು ರೆಸ್ಟ್ ಮಾಡಬೇಕಾಗತ್ತೆ, ನಮ್ಮ ಬಾಡಿಗೆ ರೆಸ್ಟ್ ಕೊಡಬೇಕಾಗತ್ತೆ. ಸೊ ಅದನ್ನೇ ನಾನು ನಿಮಗೆ ನೋಡ್ತಾ ಇರುವಂಥದ್ದು. ಯು ನೀಡ್ ರಿಯಲಿ ಅ ಬ್ರೇಕ್ ಬೇಕು, ನಿಮ್ಮ ಲೈಫಿಂದ ನಿಮಗೆ ಬ್ರೇಕ್ ಬೇಕು. ಸೊ ನ್ಯೂ ಎಕ್ಸ್ಪೀರಿಯನ್ಸಸ್ ನೀವು ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀರಾ, ಅದಕ್ಕೆ ಒಳ್ಳೆ ಟೈಮ್ ಅಂತ ಹೇಳ್ತೀನಿ. ಹಾಗೂ ಆಚೆ ಹೋಗಬೇಕು ಅಂತ ಇದ್ದೀರಾ, ಏನಾದರೂ ಪ್ಲ್ಯಾನ್ ಮಾಡಬೇಕು ಅಂತ ಇದ್ದೀರಾ, ಫ್ರೆಂಡ್ಸ್ ಜೊತೆ ಪ್ಲ್ಯಾನ್ ಮಾಡಿದ್ರೆ ತುಂಬ ಎಂಜಾಯ್ ಮಾಡ್ತೀರಾ ಅಂತ ಕೂಡ ತೋರಿಸ್ತಿದೆ. ಮತ್ತು ಯಾರ ಜೊತೆ ಕಾಂಟ್ಯಾಕ್ಟ್ ನೀವು ಕಳ್ಕೊಂಡಿದ್ರಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಆಗುತ್ತೆ, ಅವ್ರನ್ನ ನೀವು ಮಾತಾಡ್ಸೋಕ್ಕೆ ಶುರು ಮಾಡ್ತೀರಾ. ತುಂಬ ವರ್ಷಗಳೇ ಕಾಂಟ್ಯಾಕ್ಟ್ ಹೋಗಿರ್ಬೋದು, ಆದರೆ ಅವ್ರನ್ನ ಮತ್ತೆ ನಿಮಗೆ ಮೀಟ್ ಮಾಡಬೇಕು ಅನಿಸುತ್ತೆ, ಅವ್ರ ಜೊತೆ ಮಾತಾಡಬೇಕು ಅನಿಸುತ್ತೆ. ಈ ಥರ ಒಳ್ಳೊಳ್ಳೆ ವಿಷಯಗಳು ನಡೆಯುತ್ತೆ ಅಂತ ತೋರಿಸ್ತಿದೆ. ನಾನು ಒಂದೇನು ನೋಡ್ತಿದ್ದೀನಿ ಅಂದರೆ, ಬ್ಲಾಕೇಜ್ ಕಾರ್ಡ್ ಇಲ್ಲ, ವಿಚ್ ಇಸ್ ಅ ವೆರಿ ಗುಡ್ ಸೈನ್. ಬ್ಲಾಕೇಜ್ ಕಾರ್ಡ್ ಇದೆ ಅಂದರೆ ಒಂದು ಸ್ವಲ್ಪ ಟೆನ್ಷನ್ ಬರುತ್ತೆ, ಸ್ಟ್ರೆಸ್ ಇಲ್ಲದೆ ಇರುವ 3 ತಿಂಗಳು ಅಂತ ನೋಡ್ತಾ ಇದ್ದೀನಿ. ಈ ಕೂಡಲೇ ಕಮೆಂಟ್ ಮಾಡಿ, ಮೈ ಲೈಫ್ ಇಸ್ ಹ್ಯಾಪಿ ಆ್ಯಂಡ್ ಐ ಆಮ್ ಹ್ಯಾಪಿ ಅಂತ. ಓಕೆ, ಲುಕ್ ಎಟ್ ದಿಸ್ ಕಾರ್ಡ್. ಸೀಕ್ ಅಂತ ಬಂದಿದೆ. ಆ್ಯಸ್ ಐ ಟೋಲ್ಡ್, ನೀವು ನಿಮ್ಮನ್ನು ರೀಜೆನ್ಯುವೇಟ್ ಮಾಡ್ಕೋಬೇಕು. ನಾನು ನನ್ನ ಲೈಫ್ನ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂದರೆ ನಾನು ಖುಷಿಯಾಗಿರಬೇಕು. ನಿಮ್ಮನ್ನು ನೀವೇ ಫಸ್ಟ್ ಪ್ರಯಾರಿಟೈಸ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಲೈಫ್ನ ನೀವು ಪ್ರಯಾರಿಟೈಸ್ ಮಾಡ್ಕೊಳ್ತಿದ್ದೀರಾ, ನಿಮ್ಮ ಖುಷಿಯನ್ನು ನೀವು ಪ್ರಯಾರಿಟೈಸ್ ಮಾಡ್ತಾ ಇದ್ದೀರಾ. ಅದಾದ ನಂತರ ಸಿಂಪ್ಲಿ ಲವ್ ಅಂತ ತೋರಿಸ್ತಿದೆ. ನಿಮ್ಮ ಲವ್ ಲೈಫ್ನಲ್ಲೂ ನೀವು ಚೇತರಿಕೆನ ನೋಡ್ತೀರಾ. ಸ್ವಲ್ಪ ಸಮಾಧಾನಕವಾಗಿರುತ್ತೆ. ಕಳೆದೋದ ರಿಲೇಷನ್ಶಿಪ್ಸ್ನಲ್ಲಿ, ಬಿರುಕು ಬಿಟ್ಟಿರುವಂಥ ರಿಲೇಷನ್ಶಿಪ್ಸ್ನಲ್ಲಿ ನೀವು ಹೀಲಿಂಗ್ ನೋಡ್ತೀರಾ. ಹೇಳಿದ್ನಲ್ಲ, ಕಾಂಟ್ಯಾಕ್ಟೇ ಹೋಗಿರುವವರ ವಾಪಸ್ ಬರ್ತಾರೆ ನಿಮ್ಮ ಲೈಫಿಗೆ ಅಂತ ಕೂಡ ತೋರಿಸ್ತಿದೆ. ಅದಾದ ನಂತರ ಬೇಸ್ ಚಕ್ರ. ಸೊ ಸೆಕ್ಯೂರ್ಡ್ ಲೈಫ್ ಆಗೇ ಇರುತ್ತೆ. ಬೇಸ್ ಚಕ್ರ ಇಸ್ ಆಲ್ ಅಬೌಟ್ ನೀಡ್ಸ್ ಆ್ಯಂಡ್ ವಾಂಟ್ಸ್ ಅಂತ ಹೇಳ್ತೀವಿ. ನಿಮ್ಮ ಲೈಫ್ ಸೆಕ್ಯೂರ್ಡ್ ಆಗಿರುತ್ತೆ 3 ತಿಂಗಳು. ಯಾವುದೇ ರೀತಿಯಾದ ಸ್ಟ್ರೆಸ್, ಟೆನ್ಷನ್ ಇರೋದಿಲ್ಲ. ಫೈನಾನ್ಷಿಯಲ್ ಕಂಡೀಷನ್ ಕೂಡ ಚೆನ್ನಾಗೇ ಇರುತ್ತೆ, ಯಾವುದೇ ರೀತಿಯಾದ ಪ್ರೆಷರ್ ಇರೋದಿಲ್ಲ. ಆನ್ ದ ಹೋಲ್ 3 ತಿಂಗಳು ಸಮಾಧಾನಕರವಾಗಿ, ಖುಷಿಯಾಗಿ, ಪೀಸ್ಫುಲ್ಲಾಗಿ, ನಿಮ್ಗೆ ಒಳ್ಳೆ ನಿದ್ದೆ ಕೂಡ ಬರುತ್ತೆ. ಆನ್ ದ ಹೋಲ್ ರೀಡಿಂಗ್ ತುಂಬ ಚೆನ್ನಾಗಿದೆ ನಿಮ್ಮದು. ವೆರಿ ಲಕ್ಕಿ 3 ಮಂತ್ಸ್ ಅಂತ ಹೇಳ್ತೀನಿ. ಓಕೆ, ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಯಾರು ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ಮುಂದಿನ 3 ತಿಂಗಳು ಹೇಗಿರುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವ ವಿಷಯವಾಗಿ ರೀಡಿಂಗ್ ಮಾಡ್ತಾಯಿದ್ದೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ
ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ನಾನು ಯೂನಿವರ್ಸಿಂದ ಮೆಸೇಜಸ್ ಕೂಡ ನಿಮಗೋಸ್ಕರ ತೆಗಿತಾ ಇದ್ದೀನಿ. ಹಿಯರ್ ಯು ಗೋ. ಲೆಟ್ಸ್ ಸಿ ನಿಮ್ಮ ಫ್ಯೂಚರ್ ಏನಿರುತ್ತೆ. ಮೂನ್ ಬರ್ತಾ ಇದೆ, ಅದಾದ ನಂತರ 8 ಆಫ್ ಸ್ಪೋರ್ಟ್ಸ್ ಇದೆ. ಸ್ವಲ್ಪ ಫಿಕ್ಕಲ್ ಆಗಿದೆ, ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗಿದೆ ಅಂತ ನೋಡ್ತಾ ಇದ್ದೀನಿ. ರಿಸ್ಕ್ಸ್ ತೊಗೊಳಕ್ಕೆ ಹೋಗಬೇಡಿ, ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಟೈಮ್ ಒಂದು 2 ತಿಂಗಳು ಕಷ್ಟಕರವಾಗಿರುತ್ತೆ. ಬಡ್ಜೆಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ಪ್ರೆಸೆಂಟ್ ಪ್ರಾಬ್ಲಮ್ಸ್ ಇದೆ ನಿಮ್ಮ ಲೈಫ್ನಲ್ಲಿ. ಏಳು ಬೀಳುಗಳನ್ನ ನೋಡ್ತಾ ಇದ್ದೀರಾ, ನೋವಲ್ಲಿದ್ದೀರಾ. ಅವಾಗ ಏನಾಗುತ್ತೆ ಅಂದರೆ ನೀವು ಆ್ಯಂಗ್ಸೈಟಿಲಿರುವಾಗ, ಭಯದಲ್ಲಿರುವಾಗ ಏನೋ ಒಂದು ತಪ್ಪು ನಿರ್ಧಾರ ತಗೊಳ್ಳೋ ಚಾನ್ಸಸ್ ಬಂದುಬಿಡುತ್ತೆ. ಆಮೇಲೆ ಏನಕ್ಕೆ ಇದು ಮಾಡಿದೆ ಅನ್ನುವಂಥ ಬೇಜಾರು ಕೂಡ ಬರುತ್ತೆ. ಈಗ ಏನಾಗಿದೆ ಅಂದರೆ ನೀವೊಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ತೋರಿಸ್ತಾ ಇದೆ. ಅದಕ್ಕೆ ಸಿಕ್ಕಾಕೊಂಡಿರುವಾಗ ನ್ಯೂ ಪ್ರಾಬ್ಲಮ್ಸ್ನ ನಿಮ್ಮ ಲೈಫಲ್ಲಿ ತೊಗೊಳಕ್ಕೆ ಹೋಗಬೇಡಿ. ಅಂದರೆ ನ್ಯೂ ರಿಸ್ಕ್ಸ್ ಇರ್ಬೋದು, ಪ್ರಾಬ್ಲಮ್ಸ್ನ ತಲೆಗೆ ಹಾಕ್ಕೊಳ್ಳೋದಿರ್ಬೋದು, ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಏನಿದೆ ಇವಾಗ ಆ ಸಿಚುವೇಶನ್ ಸ್ವಲ್ಪ ಸೆಟಲ್ ಆಗಬೇಕು. ಫೈನಾನ್ಷಿಯಲಿ ಸ್ವಲ್ಪ 2 ಮಂತ್ಸ್ ಕಷ್ಟಕರವಾಗೇ ಇರುತ್ತೆ. ಸೊ ಬಡ್ಜೆಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಬ್ಯಾಲೆನ್ಸ್ನ ತರಬೇಕು ಅಂದರೆ ಸ್ವಲ್ಪ ನೀವು ಲೈಕ್ ಅತಿ ಹೆಚ್ಚು ಅನ್ವಾಂಟೆಡ್ ಕಡೆಗೆ ಗಮನ ಕೊಡೋದು, ಅದಕ್ಕೆ ಖರ್ಚು ಮಾಡೋವಂಥದ್ದು, ದುಂದು ವೆಚ್ಚ ಮಾಡಬೇಡಿ ಅಂತ ನಿಮಗೆ ಮೆಸೇಜ್ ಬಂದಿದೆ. ಆಫ್ಟರ್ 2nd ಮಂತ್ ಸ್ವಲ್ಪ ನೀವು ಚೇತರಿಕೆ ನೋಡ್ತೀರಾ. ಸ್ವಲ್ಪ ಚೇಂಜಸ್ ರಿಲೇಟೆಡ್ ಟು ಯೋರ್ ಲೈಫ್ 2 ತಿಂಗಳಾದ ನಂತರನೇ ನೀವು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ನಿಮ್ಮ ಲೈಫಲ್ಲಿ ನೋಡ್ತೀರಾ ಅಂತ ತೋರಿಸ್ತಿದೆ. 3ನೇ ತಿಂಗಳಲ್ಲಿ ಯು ವಿಲ್ ಸಿ ಹ್ಯಾಪಿನೆಸ್. ಟ್ರಾವೆಲ್ 3ನೇ ತಿಂಗಳು ನಡೆಯುತ್ತೆ ಅಂತ ತೋರಿಸ್ತಿದೆ. ಹಾಗೂ ಮೂಮೆಂಟ್ ಅಂದಾಗ ಲೈಕ್ ನೀವು ಆ್ಯಕ್ಷನ್ಸ್ ತೊಗೊಳ್ಳೋ ಟೈಮ್ ಆಗಿರುತ್ತೆ. ನೀವೇನಾದರೂ ಈಗ ಪಾಸ್ ಮಾಡೋದು ಬೆಟರ್. 2 ಮಂತ್ಸ್ ನೀವು ಏನೂ ಮಾಡೋಕ್ಕೆ ಹೋಗಬೇಡಿ. ಏನಿದೆ ಹಾಗೆ ಇರಲಿ ನಿಮ್ಮ ಲೈಫ್. ನಾನು ಅದು ಮಾಡ್ತೀನಿ, ಇದು ಹೈ ರಿಸ್ಕ್ಸ್ನ ತೊಗೊಳ್ಳೋದಿರ್ಬೋದು. ಏನೋ ಮಾಡಿಬಿಡ್ತೀನಿ ಅಂತ ಆಮೇಲೆ ನೀವು ಪಶ್ಚಾತ್ತಾಪ ಪಡಿ. ಈಗ ಜಾಬ್ ಚೇಂಜ್ ಮಾಡಬೇಕು ಅಂತ ಇದ್ರೆ ಅಂದರೆ ಚೇಂಜ್ ಮಾಡಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ಆಪರ್ಚುನಿಟೀಸ್ 1-2 ಮಂತ್ಸ್ ಏನೂ ಬರ್ತಾ ಇಲ್ಲ ನಿಮ್ಮ ಲೈಫ್ನಲ್ಲಿ. ಅದರಿಂದ ಯು ಹ್ಯಾವ್ ಟು ಪಾಸ್ ಫಾರ್ 2 ಮಂತ್ಸ್. 3rd ಮಂತ್ ಚೆನ್ನಾಗಿರುತ್ತೆ. 3rd ಮಂತ್ ಆದಮೇಲೆ ಇನ್ನೂ ಚೆನ್ನಾಗಿರುತ್ತೆ ಟೈಮ್ ಅಂತ ತೋರಿಸ್ತಿದೆ. ಸೊ ಮೆಸೇಜಸ್ ಏನಿದೆ ಅಂತ ಕೂಡ ಹೇಳ್ಬಿಡ್ತೀನಿ. ಡೇ ಡ್ರೀಮ್ಸ್ ಆ್ಯಂಡ್ ಡಿಸಿಷನ್ಸ್. ಸೊ ಇದೇನಾಗ್ತಾ ಇದೆ ಇವಾಗ ಅಂದರೆ ನೀವು ಏನೋ ಒಂದು ಆಸೆ ಪಡ್ತೀರಾ, ಆದರೆ ಆಸೆ ಕೂಡ ಪ್ರಾಕ್ಟಿಕಲ್ ಆಗಿರಬೇಕಾಗತ್ತೆ. ಆ ಆಸೆ ಪ್ರಾಕ್ಟಿಕಲ್ ಆಗಿರಬೇಕು, ಅದು ಡೂಯಬಲ್ ಆಗಿರಬೇಕು. ಆದರೆ ಇವಾಗ ನೀವು ಹಗಲು ಗಂಡಸು ಕಾಣೋದು ಅಂತಾರಲ್ಲ, ಡೇ ಡ್ರೀಮ್ಸ್, ಆ ಥರ ಮಾಡ್ತಾ ಇದ್ದೀರಾ. ಅವಾಗ ಏನಾಗುತ್ತೆ ಅಂದರೆ ತಪ್ಪು ನಿರ್ಧಾರಗಳು ತೊಗೊಂಡು ಆಮೇಲೆ ಪಶ್ಚಾತ್ತಾಪ ಪಡುವ ಸಿಚುವೇಶನ್ ಬರುತ್ತೆ. ಕಳೆದೋಗುವಂಥದ್ದು, ಯೋಚನೆ ಮಾಡುವಂಥದ್ದು, ಅದು ಮಾಡಲ ಇದು ಮಾಡಲ, ಯಾರೋ ಏನೋ ಮಾಡಿದ್ರು ಅದನ್ನು ನಾನು ಮಾಡ್ತೀನಿ, ಈ ಥರ ಏನೇನೋ ತಲೆಗೆ ಬರ್ತಾ ಇದೆ. ಸೊ ಡೋಂಟ್ ಡೂ ದಟ್. ಪ್ರಾಕ್ಟಿಕಲ್ ಅಪ್ರೋಚ್ ಬೇಕು ನಿಮ್ಮ ಲೈಫ್ಗೆ ಇವಾಗ. 3rd ಐ ಚಕ್ರ ಸ್ವಲ್ಪ ಇಂಟೆಲೆಕ್ಚುಯಲ್ ಆಗಿರಬೇಕಾಗುತ್ತೆ. ನಾನು ಆಗಲೇ ಹೇಳಿದಾಗೆ ತುಂಬ ಇಮೋಷ್ನಲ್ ಆಗ್ತಾ ಇದ್ದೀರಾ. ಹಾಗೂ ಇಮೋಷ್ನಲಿ ತೊಗೊಳ್ಳೋಂಥ ಡಿಸಿಷನ್ಸ್ ಇರುತ್ತಲ್ಲ, ತುಂಬ ತಪ್ಪಾಗಿರುತ್ತೆ. ಹಾಗೂ ಆ ನಿರ್ಧಾರದಿಂದ ನಿಮ್ಮ ಲೈಫೇ ತಲೆ ಕೆಳಗಾಗೋಗುತ್ತೆ. ಈ ಕೂಡಲೇ ಕಮೆಂಟ್ ಮಾಡಿ, ಐ ವಿಲ್ ಕಾಮ್ ಮೈ ಸೆಲ್ಫ್, ಐ ವಿಲ್ ಕಾಮ್ ಮೈ ಸೆಲ್ಫ್, ಐ ವಿಲ್ ಟೇಕ್ ಡಿಸಿಷನ್ಸ್ ಇನ್ ಅ ರೈಟ್ ವೇ, ಐ ವಿಲ್ ಟೇಕ್ ಡಿಸಿಷನ್ಸ್ ಇನ್ ಅ ರೈಟ್ ವೇ ಅಂತ ಕಮೆಂಟ್ ಮಾಡಿ. ಮತ್ತು ರೀಬಿಲ್ಡ್ ಅಂತ ಬರ್ತಾ ಇದೆ. ರೀಬಿಲ್ಡ್ ಕಾರ್ಡ್ ಅಂದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ನಿಮ್ಮ ಹಾರ್ಟ್ ಚಕ್ರ ಕೂಡ ಹೀಲ್ ಆಗಬೇಕಾಗುತ್ತೆ. ನ್ಯೂ ರಿಲೇಷನ್ಶಿಪ್ಸ್ಗೆ ಹೋಗೋದು ಒಳ್ಳೆಯದಲ್ಲ 2 ತಿಂಗಳು. ಹೊಸ ಫ್ರೆಂಡ್ಶಿಪ್ಸ್ ಮಾಡ್ಕೊಳ್ಳೋದು 2 ತಿಂಗಳು ಒಳ್ಳೆಯದಲ್ಲ. ಯಾಕಂದರೆ ಅಡ್ವಾಂಟೇಜ್ ತೊಗೊಳ್ಳೋವಂಥದ್ದು, ಮೋಸ ಹೋಗುವಂಥ ಚಾನ್ಸಸ್ ನಾನು ನೋಡ್ತಾ ಇದ್ದೀನಿ. ಅದಕ್ಕೆ ಸೇಫ್ ಆಗಿರಿ. 2 ಮಂತ್ಸ್ ವೆರಿ ಕ್ರಿಟಿಕಲ್ 2 ಮಂತ್ಸ್ ಇದೆ ನಿಮ್ಮದು. ಓಕೆ, ಐ ಹೋಪ್ ಇಟ್ ಹೆಲ್ಪ್ಡ್. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್. ಹಿಯರ್ ಯು ಗೋ. ಯಾರು ಈ ಒಂದು ಕಾರ್ಡ್ ಪೈಲ್ ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ಮುಂಬರುವ 3 ತಿಂಗಳು ಹೇಗಿದೆ ಅಂತ ನಾನಿವಾಗ ರೀಡಿಂಗ್ ಮಾಡ್ತಿದ್ದೀನಿ. ಲೆಟ್ಸ್ ಸಿ, ನಿಮ್ಮ ಮುಂದಿನ 3 ತಿಂಗಳು ನೀವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ಬರಲಿದೆ, ಏನಾಗುತ್ತೆ, ಮತ್ತು ಯೂನಿವರ್ಸಲ್ ಗೈಡಿಂಗ್ ಏಂಜಲ್ ಮೆಸೇಜಸ್ ಏನಿದೆ, ವಾಟ್ ಈಸ್ ದ ಮೆಸೇಜ್ ಫಾರ್ ಯು ಫ್ರಮ್ ದೆಮ್. ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಅದಾದ ನಂತರ 9 ಆಫ್ ಸ್ವೋರ್ಡ್ಸ್ ಇದೆ. ಯಾವುದೋ ಒಂದು ವಿಷಯದಲ್ಲಿ ಇತ್ತೀಚೆಗೆ ಮೋಸ ಹೋಗಿದ್ದೀರಾ. ಡೆತ್ ಕಾರ್ಡ್ ಬಂದಿದೆ. ನೋವು ಅನುಭವಿಸಿದ್ದೀರಾ. ನಿಮ್ಗೆ ಆಘಾತ ಉಂಟು ಮಾಡಿದ್ದಾರೆ. ನಂಬಿಕೆ ದ್ರೋಹ ಮಾಡಿದ್ದಾರೆ. ಬೇಜಾರು ಮಾಡಿದ್ದಾರೆ. ನಿಮ್ಮ ಒಳ್ಳೆತನನ ಕೆಟ್ಟದಾಗಿ ಬಳಸ್ಕೊಂಡಿದ್ದಾರೆ.
ಫ್ರೆಂಡ್ಶಿಪ್ಪಲ್ಲಿ ಮೋಸ ಆಗಿದೆ ಅಥವಾ ರಿಲೇಷನ್ಶಿಪ್ಪಲ್ಲಿ ಮೋಸ ಆಗಿದೆ, ಪ್ರೆಸೆಂಟ್ನಲ್ಲಿ ಇದನ್ನೇ ನೀವು ಅನುಭವಿಸ್ತಿದ್ದೀರಾ, ಅತಿಯಾದ ನೋವು, ಹಾಗೆ ಲೈಕ್ ಅ ಹಾರ್ಟ್ ಬ್ರೇಕ್ ಸಿಚುವೇಶನ್ ಅಂತ ಹೇಳ್ಬೋದು. ನಿಮ್ಮನ್ನು ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಒಬ್ಬರು ತಳ್ಳಿದ್ದಾರೆ ಅಂತ ತೋರಿಸ್ತಿದೆ. ಡೆತ್ ಬರ್ತಿರೋದ್ರಿಂದ ನಿಮ್ಮನ್ನು ನಾಶ ಮಾಡೋಕ್ಕೂ ಕೆಲವರು ಹುನ್ನಾರ ಹಾಕಿದ್ದಾರೆ ಅಂತ ಕೂಡ ತೋರಿಸ್ತಿದೆ. ಬಟ್ ಒಂದು ವಿಷಯ ಏನಾಗುತ್ತೆ ಅಂದರೆ, ಮನುಷ್ಯರು ಏನೇ ಪ್ಲ್ಯಾನ್ ಮಾಡ್ಬೋದು, ಆದರೆ ಅವ್ರು ಮಾಡೋ ಪ್ಲ್ಯಾನೆಲ್ಲ ಸಕ್ಸಸ್ ಆಗುತ್ತೆ ಅಂತ ಇಟ್ಸ್ ಇಂಪಾಸಿಬಲ್ ಅಲ್ವಾ. ಅವ್ರು ಹೇಳೋದೆಲ್ಲ ಮಾಡೋದೆಲ್ಲ ಆಗಿಬಿಟ್ರೆ ಇನ್ನೇನಕ್ಕೆ, ಅವ್ರೇನು ದೇವರಲ್ಲ. ಸೊ 1-2 ಮಂತ್ಸ್ ಇದೆಯಲ್ಲ, ಹೆಲ್ತ್ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ ತೋರಿಸ್ತಿದೆ. ಟ್ರಾವೆಲ್ ಮಾಡೋಕ್ಕೆ ಹೋಗಬೇಡಿ 2 ಮಂತ್ಸ್. ಸ್ವಲ್ಪ ನಿಮ್ಮ ಹೆಲ್ತನ್ನು ನೋಡ್ಕೊಳ್ಳಿ, ಹಾಗೂ ನಿಮ್ಮ ಫ್ಯಾಮ್ಲಿ ಜೊತೆ ಇರಿ. ಆದಷ್ಟು ನಿಮಗೆ ಪ್ರೊಟೆಕ್ಷನ್ ಬೇಕಾಗುತ್ತೆ, ಫ್ಯಾಮ್ಲಿ ಜೊತೆ ಇರಿ. ಹೊಸ ಫ್ರೆಂಡ್ಶಿಪ್ಸ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆಮೇಲೆ ನಿಮಗೆ ಮೋಸ ಮಾಡಿರ್ತಾರೆ ನೋಡಿ, ಅವ್ರನ್ನ ಮತ್ತೆ ನಂಬಕ್ಕೆ ಹೋಗಬೇಡಿ. ಏನಾಗ್ತಾಯಿದೆ ಅಂದರೆ, ಇಲ್ಲಿ ನಿಮಗೆ ಯಾವುದೋ ಒಂದು ಎನಿಮಿ ಏನೋ ಒಂದು ಮೋಸ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹಾಗೂ ಆ ಎನಿಮಿ ಯಾರೇ ಆಗಿರ್ಬೋದು, ಈಗ ಆ ಎನಿಮಿ ನಿಮ್ಮ ಮೈಂಡಿಗೆ ಯಾರೇ ಬಂದಿರ್ಬೋದು ಪ್ರೆಸೆಂಟ್ನಲ್ಲಿ, ಅವ್ರು ಮತ್ತೆ ಅವ್ರನ್ನ ನೀವು ನಂಬಬಾರ್ದು ಅಂತ ಬರ್ತಾ ಇದೆ. ಬಿಕಾಸ್ ಅವರಿಂದಾನೇ ನಿಮ್ಮ ಲೈಫ್ ನಾಶ ಆಗುತ್ತೆ. ಈಗ ಒಂದೊಂದು ಸಲ ಅನಿಸುತ್ತಲ್ವ, ಅವ್ರು ಒಳ್ಳೇದು ಮಾತಾಡಿದ ತಕ್ಷಣ ನಾವು ಕ್ಷಮಿಸಬೇಕು ಅನಿಸುತ್ತೆ, ಅವ್ರ ಜೊತೆ ಮಾತಾಡಬೇಕು ಅನಿಸುತ್ತೆ. ಆದರೆ ಈಗ ನೀವು ಆ ರಿಸ್ಕ್ ತೊಗೊಳ್ಳೋದು ತಪ್ಪು. ಬಿಕಾಸ್ ಅವ್ರು ನಿಮ್ಮ ಲೈಫ್ನ ಹಾಳು ಮಾಡೋಕ್ಕೆ ನಿಮ್ಮನ್ನು ಅಪ್ರೋಚ್ ಆಗ್ತಾ ಇದ್ದಾರೆ ಅಂತ ತೋರಿಸ್ತಿದೆ. ಸೆಕೆಂಡ್ ಚಾನ್ಸಸ್ ಕೊಡೋಕ್ಕೆ ಹೋಗಬೇಡಿ. ಯಾರು ವಾಪಸ್ ನಿಮ್ಮ ಲೈಫಿಗೆ ಈಗ ಬರ್ತಾರೆ ಅಥವಾ ಮಾತಾಡೋಕ್ಕೆ ಬರ್ತಾರೆ ಅಥವಾ ಈಗ ಪ್ರೆಸೆಂಟ್ನಲ್ಲಿ ಯಾರಿದ್ದಾರೆ, ಡೋಂಟ್ ಗಿವ್ ಸೆಕೆಂಡ್ ಚಾನ್ಸಸ್. ಬಿಕಾಸ್ ಏನೋ ಒಂದು ಪ್ರಾಬ್ಲಮ್ ಆ ವ್ಯಕ್ತಿಯಿಂದ ಆಗುತ್ತೆ ಅಂತ ತೋರಿಸ್ತಿದೆ. ಸ್ಟಾರ್ ಬರ್ತಿರೋದ್ರಿಂದ ಒಳ್ಳೆ ಕಾರ್ಡೇ ಸ್ಟಾರ್ ಇಸ್ ಆಲ್ ಅಬೌಟ್ ಗ್ರೋತ್ ಆ್ಯಂಡ್ ಸ್ಟೆಬಿಲಿಟಿ, ಹಾಗೂ ಇನ್ನೂ ಪ್ರೋಗ್ರೆಷನ್ ಲೈಫಲ್ಲಿ ಆಗುತ್ತೆ, ಇನ್ನೂ ಒಳ್ಳೇದಾಗುತ್ತೆ ಅಂತ ತೋರಿಸ್ತಾ ಇರೋದು. ಆದರೆ ಒಂದು 6 ವಾರಗಳು ಚೆನ್ನಾಗಿಲ್ಲ ಟೈಮ್ ನಿಮ್ಮದು. ಸ್ಪೆಷಲಿ 2 ಮಂತ್ಸ್ ಇಸ್ ರಿಯಲಿ ಬ್ಯಾಡ್. ಸೊ ಹುಷಾರಾಗಿರಿ, ಚೇತರಿಕೆ ಆಗುತ್ತೆ. ಆದರೆ ಇವಾಗ ನೀವು ತುಂಬ ಹುಷಾರಾಗಿ ಹೆಜ್ಜೆಗಳನ್ನ ಹಾಕ್ಕೊಂಡು ಹೋಗಬೇಕು. ಆ್ಯಸ್ ಐ ಟೋಲ್ಡ್, ತುಂಬ ಟ್ರಾವೆಲ್ ಮಾಡೋಕ್ಕೆ ಹೋಗಬೇಡಿ. ಫ್ಯಾಮ್ಲಿ ಜೊತೆ ಇರಿ, ನೀವು ಇಷ್ಟಪಡುವ ಜನರ ಜೊತೆ ಇರಿ. ಆದರೆ ನಂಬಿಕೆ ಕಳ್ಕೊಂಡಿರೋರಿಗೆ ಮತ್ತೆ ನಂಬಿಕೆನ ಅರ್ಹರ ಇಲ್ವಾ, ನಾನು ಕೊಡ್ತೀನಿ ಚಾನ್ಸ್ ಅನ್ನುವಂಥ ವಿಷಯಕ್ಕೆ ಹೋಗಬೇಡಿ. ಡೆಡಿಕೇಟೆಡ್ ಎಫರ್ಟ್ ಅಂತ ಬರ್ತಾ ಇದೆ. ಡೆಡಿಕೇಟೆಡ್ ಎಫರ್ಟ್ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಅದ್ರ ಕಡೆಗೆ ಗಮನ ಕೊಡಿ. ಕೆಲಸದ ಕಡೆಗೆ ಗಮನ ಕೊಟ್ಟು, ಕೆಲಸದಲ್ಲಿ ಗ್ರೋತ್ ಇದೆ, ಅದರಲ್ಲಿ ನಾನೇನೂ ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ. ಕೆಲಸದ ವಿಷಯವಾಗಿ ನೀವು ಖುಷಿ ಪಡ್ತೀರಾ ಹಾಗೂ ಸ್ಯಾಟಿಸ್ಫೈಡ್ ಲೈಫ್ನ ನೋಡ್ತೀರಾ. ಜಸ್ಟ್ ಬ್ರೀತ್ ಅಂತ ಬರ್ತಾ ಇರೋದ್ರಿಂದ ಮೆಡಿಟೇಷನ್ ಮಾಡಿ, ಆದಷ್ಟು ರೆಗ್ಯುಲರಾಗಿ ಯೋಗ ಮಾಡೋವಂಥದ್ದು, ನಿಮ್ಮ ಬಾಡಿನ ಟೇಕ್ ಕೇರ್ ಮಾಡಿ. ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಹೆಲ್ತ್ ಕಾಂಪ್ಲಿಕೇಶನ್ಸ್ ಬರೋದ್ರಿಂದ ಯು ಹ್ಯಾವ್ ಟು ಬಿ ಕೇರ್ಫುಲ್ ರಿಲೇಟೆಡ್ ಟು ಯುವರ್ ಹೆಲ್ತ್ ಮ್ಯಾಟರ್ಸ್. ಏನಾದರೂ ಒಂದು ಸಣ್ಣದ್ದು ಡಾಕ್ಟರ್ ಏನೋ ಅಡ್ವೈಸ್ ಕೊಟ್ಟಿದ್ದಾರೆ, ನೀವು ಹೋಗಿದ್ದೀರಾ, ಡಾಕ್ಟರ್ ಏನೋ ಹೇಳಿದ್ದಾರೆ, ದಯವಿಟ್ಟು ಮಾಡಿ, ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ ಹೆಲ್ತ್ನ. ಮಾಸ್ಟರ್ ಬರ್ತಾ ಇದೆ, ಏನಾದರೂ ಒಂದು ಕೋರ್ಸ್ನ ಕಲಿಬಹುದು, ಏನಾದರೂ ಹೊಸದು ಮಾಡ್ಬೋದು ರಿಲೇಟೆಡ್ ಟು ಯುವರ್ ಎಜುಕೇಷನ್ ರಿಲೇಟೆಡಾಗಿ ನೀವೇನಾದರೂ ಒಳ್ಳೇದು ಮಾಡ್ಕೊಂಡು ಹೋಗ್ಬೋದು, ಅಪ್ಗ್ರೇಡ್ ಆಗಬಹುದು, ಕೋರ್ಸ್ ಕಲಿಬಹುದು. ಇದೆಲ್ಲ ನೀವು 2-3 ಮಂತ್ಸ್ ಮಾಡ್ಕೋಬೋದು. ಏನಾದರೂ ಒಂದು ಆನ್ಲೈನ್ ಕೋರ್ಸ್ ಕಲ್ತ್ಕೊಂಡ್ರು ಅದು ನಿಮಗೆ ಆ್ಯಡ್ ಆನ್ ಅಡ್ವಾಂಟೇಜ್ ಆಗುತ್ತೆ ಅಂತ ಬರ್ತಾ ಇದೆ. ಈ ಕೂಡಲೇ ಕಮೆಂಟ್ ಮಾಡಿ, ಐ ವಿಲ್ ಫೈಂಡ್ ಬ್ಯಾಲೆನ್ಸ್ ಇನ್ ಮೈ ಲೈಫ್. ನನ್ನ ಲೈಫ್ನಲ್ಲಿ ನಾನು ಬ್ಯಾಲೆನ್ಸ್ನ ನೋಡ್ತೀನಿ ಅಂತ ಕಮೆಂಟ್ ಮಾಡಿ. ಬಿಕಾಸ್ ಹೌದು, ನಿಮ್ಗೆ ಆ ಬ್ಯಾಲೆನ್ಸ್ ಬೇಕಾಗುತ್ತೆ ಹಾಗೂ ಬ್ಲೆಸ್ಸಿಂಗ್ಸ್ ಕೂಡ ಬೇಕಾಗುತ್ತೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.